ಓಂ ಗುರುರ್ಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಂ ಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಸೊ ಟುಡೇ ಇವತ್ತು ನಾವು ವೇದಾಂತ ಪರಿಭಾಷೆ ಡಿಸ್ಕಸ್ ಮಾಡೋಣ. ಇವತ್ತು ಯಾವ ವಾರ ಗೊತ್ತೇ ಆಗ್ತಾಯಿಲ್ಲ. ಇವತ್ತು ಗುರುವಾರ, ಆದ್ದರಿಂದ ಸ್ವಲ್ಪ ವೇದಾಂತ ಪರಿಭಾಷೆ ಹೇಳೋಣ. ಸೊ ವಿ ಡಿಸ್ಕಸ್ ಲಿಟಲ್ ವೇದಾಂತ ಪರಿಭಾಷಾ ಟುಡೇ. ನಿಷ್ಪ್ರಪಂಚಂ ಏಕರೂಪಮೇವ ಬ್ರಹ್ಮ ನತಸ್ಯ ಸಪ್ರಪಂಚತ್ವಂ ಕಥಮಪಿ ಸಂಭವತಿ. ಇದು ನೋಡಿ, ಪರಮಾತ್ಮ ಪ್ರಪಂಚರಹಿತವೇ. ನಿಷ್ಪ್ರಪಂಚಂ ಅಂದರೆ ಪ್ರಪಂಚ ಅಂದರೆ ಅರ್ಥವೇನು? ನಾಮರೂಪ ದೇಶ ಕಾಲ ಪರಿಚ್ಛಿನ್ನ ಜ್ಞಾತೃಜ್ಞೇಯ ಮುಂತಾದ ಪರಿಮಿತ ರೂಪವೇ ಪ್ರಪಂಚ. ಅಷ್ಟೇ. ಪ್ರಪಂಚ ಅಂದರೇನು? ನಾಮರೂಪ. ಒಂದಾನೊಂದು ಹೆಸರಿಗೆ ಸಿಕ್ಕುವುದು, ಒಂದಾನೊಂದು ವಿಶೇಷವನ್ನು ಒಂದಾನು ವಿಶೇಷವು ಏನಾಗುವುದು ಇರುವುದು, ಒಂದಾನೊಂದು ವಿಶೇಷ ಇರುವುದಾಗುವುದು. ಆದ್ದರಿಂದ ಈ ತರಹ ಒಂದಾನೊಂದು ವಿಶೇಷ ಉಂಟಾಗುವುದು ಜಗತ್ತಿನ ಲಕ್ಷಣ. ಪರಮಾತ್ಮ ಒಂದಾನೊಂದು ವಿಶೇಷವು ಉಳ್ಳವನಾಗಿದ್ದರೆ ಅದಕ್ಕೆ ಪರಿಮಿತವಾಗುತ್ತಾನೆ. ಆದ್ದರಿಂದ ಇಡೀ ಬ್ರಹ್ಮಾಂಡಕ್ಕೆ, ಇಡೀ ಜಗತ್ತಿಗೆ ಕಾರಣಭೂತನು ತತ್ವಭೂತನಾಗುವ ಹಾಗಿಲ್ಲ. ಆದರೆ ನಿಜವಾದ ಪರಮಾತ್ಮ ಅಂದರೆ ಪರಮಾತ್ಮ ತಾನು ನಿಷ್ಪ್ರಪಂಚಕಂ ಏಕರೂಪಮೇವ. ರಹಿತ ಅಂದರೆ ಪ್ರಪಂಚವನ್ನು ದಾಟಿದ್ದಾನೆ. ರಹಿತ ಅಂದರೆ ಅರ್ಥ ಅಭಾವ ಅಲ್ಲ. ನಿಷ್ಪ್ರಪಂಚಂ ಅಂದರೆ ಪ್ರಪಂಚರಹಿತ. ನಿಷ್ಪ್ರಪಂಚಂ ಮೀನ್ಸ್ ಡಸಂಟ್ ಮೀನ್ ಈಸ್ ಅನ್ ಆಬ್ಸೆಂಟ್. he is without the world. Doesn't mean he is opposite to the world. He is simply an absence of the world. He is beyond the world, we can say. He is not confined to the world. He is something more than the world. ಓಕೆ. ಅಂದರೆ ನಿಷ್ಪ್ರಪಂಚಕಂ ಅಂದರೆ ಪ್ರಪಂಚಕ್ಕೆ ಅತೀತನು ಎಂದು ಹೇಳಬೇಕೇ ಹೊರತು ಪ್ರಪಂಚದ ಅಭಾವ ಅಲ್ಲ. ಆಯಿತಾ? ಸೊ ನಿಷ್ಪ್ರಪಂಚಂ ಏಕರೂಪಮೇವ ಬ್ರಹ್ಮ ಅಂದರೆ ಪ್ರಪಂಚರಹಿತ, ಪ್ರಪಂಚಕ್ಕೆ ಅತೀತನಾಗಿ ಇದ್ದಾನಲ್ಲ, ಆ ರೂಪವೇ ಪರಮಾತ್ಮ. ಏಕರೂಪಂ, ಅದೊಂದೇ ಅವರ ನಿಜಸ್ವರೂಪ. ಅದೊಂದೇ ಅವರ ನಿಜಸ್ವರೂಪ. ದಟ್ ಈಸ್ ಹಿಸ್ ಓನ್ಲಿ ನೇಚರ್. ದಟ್ ಈಸ್ ಹಿಸ್ ಓನ್ಲಿ ರಿಯಲ್ ನೇಚರ್. ದಟ್ ಈಸ್ ಬಿಯಾಂಡ್ ದ ವರ್ಲ್ಡ್. ಓಕೆ. ನತಸ್ಯ ಸಪ್ರಪಂಚತ್ವಂ ಕಥಮಪಿ ಸಂಭವತಿ. ಹಿಸ್ ಸ್ವಪ್ರಪಂಚತ್ವಂ ಆ್ಯಂಡ್ ಸಚ್ ಎ ಬ್ರಹ್ಮನ್. ಸಪ್ರಪಂಚತ್ವಂ ಮೀನ್ಸ್ ಪ್ರಪಂಚ ಸಹಿತತ್ವಂ, ಪ್ರಪಂಚ ರೂಪತ್ವಂ. To be associated with the world, to be in the form of the world cannot be his nature. When his nature is beyond the world, he cannot be bound to the world. ಅದು ಪ್ರಪಂಚ ಅತೀತನಾಗಿರುವ ಪರಮಾತ್ಮ ಪ್ರಪಂಚ ರೂಪವೇ. ಸಪ್ರಪಂಚತ್ವಂ ಅಂದರೆ ಪ್ರಪಂಚ ಸಹಿತತ್ವಂ. ಪ್ರಪಂಚ ಸಹಿತ ಅಂದರೆ ಜಾಗ್ರದ್ ರೂಪ. ಇನ್ನೇನು? ಜಾಗ್ರದವಸ್ಥಾ ರೂಪ ಸ್ವಪ್ನಾವಸ್ಥಾ ರೂಪವಾಗಿ ತೋರುವುದು ಅವನ ನಿಜಸ್ವರೂಪವಲ್ಲ. ಏಕೆ? ಜಾಗ್ರತ್ತು ಸ್ವಪ್ನವೆಂಬ ಅವಸ್ಥೆಗಳನ್ನು ದಾಟಿ ಇರುವವನೇ ತನ್ನ ನಿಜಸ್ವರೂಪ. ಏಕೆ ಅಂದರೆ ಜಾಗ್ರದ್ ರೂಪ, ಪ್ರಪಂಚ ರೂಪದಲ್ಲಿ ದೋಷಗಳಿವೆ. ಒಂದು ಪರಿಮಿತ ದೋಷ. ಪರಿಮಿತ ದೋಷ ಅಂದ್ರೇನು? ಕಾಲಪರಿಮಿತ, ದೇಶಪರಿಮಿತ, ವಸ್ತುಪರಿಮಿತ. ಒಂದು ಪರಿಮಿತ ವಸ್ತುವಿಗೆ ಇನ್ನೊಂದು ವಸ್ತುವಿನ ಪ್ರಭಾವಕ್ಕೆ ಒಳಗಾಗುತ್ತದೆ. ಇನ್ನೊಂದು ದೇಶಪರಿಮಿತ ಅಂದರೆ ಇಲ್ಲಿದ್ದದ್ದು ಅಲ್ಲಿರುವುದಿಲ್ಲ, ಅಲ್ಲಿದ್ದದ್ದು ಇಲ್ಲಿ ಇರುವುದಿಲ್ಲ. ಇದು ದೇಶಪರಿಮಿತ ಆಗುತ್ತದೆ. ಈಗ ಕಾಲಪರಿಮಿತ ಅಂದರೆ ಕೆಲವು ದಿವಸ ಇರುತ್ತದೆ, ನಂತರ ಇರುವ ಹಾಗೆಲ್ಲ ನಾಶವಾಗಿ ಬಿಡ್ತದೆ. ಆದ್ದರಿಂದ ಕಾಲಪರಿಮಿತವಾದರೆ ಅವಸ್ಥೆ ನೋಡಿ. ಅವಸ್ಥಾ ಕಾಲಪರಿಮಿತ ಅಲ್ಲದಿದ್ದರೂ ಅವಸ್ಥಾ ಪರಿಮಿತ.
ಏಕೆಂದರೆ ಕಾಲ ಅವಸ್ಥೆ ಒಳಗೆ ಇದೆ. ಜಾಗ್ರದ ಅವಸ್ಥೆ ನೋಡಿ ಕಾಲ ಪರಿಮಿತ ಅಲ್ಲ, ಆದರೆ ಅವಸ್ಥಾ ಪರಿಮಿತ. ಅಂದರೆ ಅರ್ಥವೇನು? ಜಾಗ್ರದ ಅವಸ್ಥೆ ಬಿಟ್ಟು ಹೋಗಿ ಅದರ ಸ್ಥಾನದಲ್ಲಿ ಸ್ವಪ್ನ ಬರುತ್ತದೆ. ಸ್ವಪ್ನ ಬಿಟ್ಟು ಹೋಗಿ ಜಾಗೃತ ಬರುತ್ತದೆ. ಅಂದರೆ ಸ್ವಪ್ನಾವಸ್ಥವನ್ನು ಮುಗಿಸುವುದು ಜಾಗೃತನ್ನು ತೊಲಗಿಸುವುದು ಸ್ವಪ್ನ. ಹೀಗೆ ಆ ಅವಸ್ಥೆ ಎಂದಿಗೂ ಇರುವ ಹಾಗಿಲ್ಲ. ಜಾಗೃತನ್ನು ತೊಲಗಿಸಿ ಸ್ವಪ್ನ ಬರುತ್ತದೆ. ಇದರಿಂದ ಏನು ಗೊತ್ತಾಗ್ತಾ ಇದೆ? ಅವಸ್ಥೆ ಲಿಮಿಟ್ ಆಯಿತು. ಲಿಮಿಟ್ ಅಂದರೆ ತಾನು ಇಲ್ಲದೆ ಹೋದ ಒಂದು ಅನುಭವ ಇದೆ. ವಿ ಹ್ಯಾವ್ ಎನ್ ಎಕ್ಸ್ಪೀರಿಯನ್ಸ್ ವೇರ್ waking goes off. Waking goes off and gets replaced by dream. Dream goes off and gets replaced by waking. That means the waking itself is not all alone universal truth, because it gets replaced. It gets negated. It gets replaced by dream. Dream gets replaced by waking. That shows that dream is limiting the waking. Waking is limiting the dream. That means waking and dream, any one is not the eternal one. ಯಾವುದೇ ಒಂದು ನಿತ್ಯವಾಗಿ ಇರುವಂಥದ್ದಲ್ಲ. ಹೀಗೆ ಅವಸ್ಥಾ ಈಸ್ ನಾಟ್ ಬೌಂಡ್ ಬೈ ಟೈಮ್, ಬಟ್ ಅವಸ್ಥಾ ಈಸ್ ಬೌಂಡ್ ಬೈ ಅನದರ್ ಅವಸ್ಥಾ. ಅವಸ್ಥಾ ಈಸ್ ನಾಟ್ ಬೌಂಡ್, waking is not bound by time. Dream is also not bound by time. ಅಂದರೆ ಕಾಲಕ್ಕೆ ಪರಿಮಿತವಿಲ್ಲ. ಅವಸ್ಥದ ಒಳಗೆ ಅವಸ್ಥದ ಹೊರಗೆ ಕಾಲವಿಲ್ಲ. ಕಾಲದಲ್ಲಿ ಅವಸ್ಥೆ ಬಂದು ಕಾಲದಲ್ಲಿ ಮುಗಿಯಲ್ಲ. ಕಾಲ ಜೊತೆಗೆ ಅವಸ್ಥೆ ತೋರುತ್ತದೆ. ದಟ್ ಅವಸ್ಥಾ ಅಪಿಯರ್ಸ್ ಅಲಾಂಗ್ ವಿತ್ ಟೈಮ್. ದಟ್ ಅವಸ್ಥಾ ಡಸಂಟ್ ಬಿಗಿನ್ ಇನ್ ಟೈಮ್ ಆ್ಯಂಡ್ ಎಂಡ್ ಇನ್ ಟೈಮ್. ನೋಟ್ ದಟ್. Waking doesn't begin in time and doesn't end in time. So after waking ends, the time doesn't continue. So it is not bound by a certain period within the time. Within the time, waking is not a period within the time. ಟೈಮ್ನಲ್ಲಿ, ಕಾಲದಲ್ಲಿ ಜಾಗೃತೆಂಬುದು ಒಂದು ಅಲ್ಪ ಕಾಲ, ಅಲ್ಪ ಅವಧಿ ಅಲ್ಲ. ಏಕೆಂದರೆ ಕಾಲ ಇಟ್ ಸೆಲ್ಫ್ ಈಸ್ ಎಕ್ಸ್ಪೀರಿಯನ್ಸ್ಡ್ ಇನ್ ದ ಅವಸ್ಥಾ. ಇಡೀ ಟೈಮ್, ಪಾಸ್ಟ್, ಪ್ರೆಸೆಂಟ್ ಆ್ಯಂಡ್ ಫ್ಯೂಚರ್, ಭೂತ ಭವಿಷ್ಯದ ವರ್ತಮಾನಗಳೆಂಬುವ ಕಾಲವೇ ಜಾಗೃತ ಅವಸ್ಥೆಯಲ್ಲಿ ಅನುಭವಕ್ಕೆ ಬರುತ್ತದೆ. ಅದರಿಂದ ಅವಸ್ಥೆಯೇ ಕಾಲಕ್ಕೆ ಪರಿಮಿತವಾಗಿದ್ದಲ್ಲ. ದ ವೇರಿ ವೇಕಿಂಗ್ ಸ್ಟೇಟ್ ಈಸ್ ನಾಟ್ ಲಿಮಿಟೆಡ್, ಈಸ್ ನಾಟ್ ಬೌಂಡ್ ಬೈ ಟೈಮ್, ಈಸ್ ನಾಟ್ ಲಿಮಿಟೆಡ್ ವಿದಿನ್ ಟೈಮ್, ಬಟ್ ದ ಟೈಮ್ ಇಟ್ ಸೆಲ್ಫ್ ಈಸ್ ಎಕ್ಸ್ಪೀರಿಯನ್ಸ್ಡ್ ಇನ್ ವೇಕಿಂಗ್. ವೆನ್ ದೆರ್ ಇಸ್ ನೋ ವೇಕಿಂಗ್, ದೆರ್ ಇಸ್ ನೋ ಟೈಮ್. ಓಕೆ. So time is experienced only during time. So the time is applicable only for the objects within the time, within the state. ಜಾಗೃತ ಅವಸ್ಥೆ ಒಳಗೆ ಇರುವ ಪದಾರ್ಥಗಳು ಕಾಲಕ್ಕೆ ಪರಿಮಿತವಾಗಿವೆ. ಜಾಗೃತ ಅವಸ್ಥೆ ಒಳಗೆ ಇರುವ ಪದಾರ್ಥಗಳು ಕಾಲಕ್ಕೆ ಪರಿಮಿತವಾಗಿವೆ. ಕಾಲದಲ್ಲಿ ಹುಟ್ಟುತ್ತವೆ, ಸ್ವಲ್ಪ ಹೊತ್ತು ಕಾಲದಲ್ಲಿರುತ್ತವೆ, ಕಾಲದಲ್ಲೇ ಮುಳುಗಿ ಹೋಗ್ತವೆ. ಅಂದರೆ ಕಾಲದಲ್ಲೇ ತೋರಿಕೊಂಡು ಮುಳುಗಿ ಕಾಲದಲ್ಲೇ ತೋರಿಕೊಂಡು ಮುಳುಗಿ ಹೋಗುತ್ತವೆ. ಅಂದರೆ ಪದಾರ್ಥಗಳು ಕಾಲಕ್ಕೆ ಪರಿಮಿತ, ಕಾಲ ಅವಸ್ಥೆ ಒಳಗೆ ಇದೆ. ಆದ್ದರಿಂದ ಅವಸ್ಥೆ ಕಾಲದಲ್ಲಿ ಹುಟ್ಟಿ ಸ್ವಲ್ಪ ಹೊತ್ತಿದ್ದು ಕಾಲದಲ್ಲೇ ಮುಳುಗಿ ಹೋಗಲ್ಲ, ಅದೃಶ್ಯವಾಗಲ್ಲ. The avastha doesn't arise in time and stay for a while and last for a while and then disappear in time. It doesn't happen. It disappears along with time. The waking appears along with time, past, present and future. When the waking disappears, the waking time also goes along with it. So the time itself is accompanied by state. Therefore we say it is within the state. That means along with state, the time of past, present and future is experienced. And when the waking state dissolves, the time also dissolves. The time as a whole, past, present and future, the whole series of time dissolves along with the state. So, but the state is not bound by time, but yet the state has got its own limitation. That is, state is limited by the state itself. Waking is limited by the waking state itself. How?
because waking is replaced by another state. The entire waking state is replaced by another state. Therefore, waking is not eternal. ಜಾಗ್ರತ್ತು ನಿತ್ಯವಲ್ಲ, ಶಾಶ್ವತವಲ್ಲ. ಏಕೆಂದರೆ ಜಾಗ್ರದ ಅವಸ್ಥೆಯನ್ನೇ ಸ್ವಪ್ನವು ತೆಗೆದು ಹಾಕುತ್ತದೆ. ಜಾಗ್ರತ್ತಿನ ಜಾಗದಲ್ಲಿ ಸ್ವಪ್ನ ಬಂದು ಬಿಡುತ್ತದೆ. ಜಾಗ್ರತನ್ನು ತೆಗೆದುಬಿಟ್ಟು ಸ್ವಪ್ನ ಬರುತ್ತದೆ. ಸ್ವಪ್ನವನ್ನು ತೆಗೆದುಬಿಟ್ಟು ಜಾಗ್ರತ ಬರುತ್ತದೆ. ಅಂದ್ರೇನು? ಒಂದು ಅವಸ್ಥೆ ಇನ್ನೊಂದು ಅವಸ್ಥಕ್ಕೆ ಲಿಮಿಟಿಂಗ್ ಆಗುತ್ತದೆ. ಪರಿಮಿತಿ, ಅದರ ಸೀಮೆಯನ್ನು, ಅದರ ಮೇರೆಯನ್ನು ಉಂಟು ಮಾಡದ್ದಾಗುತ್ತದೆ. ಇಟ್ ಸೆಟ್ಸ್ ಎ ಲಿಮಿಟ್ ಟು ಇಟ್. ತನಗೆ ಲಿಮಿಟನ್ನು ಉಂಟು ಮಾಡ್ತದೆ, ತನಗೆ ಮೇರವನ್ನು ಉಂಟು ಮಾಡ್ತದೆ. ಇದು ಇಲ್ಲೇ, ಇದಂತರ ಇಲ್ಲ. ಅಂದರೆ ಜಾಗ್ರತ್ತಿಲ್ಲದು ಸ್ವಪ್ನ ಅನುಭವ, ಸ್ವಪ್ನವಿಲ್ಲದ್ದು ಜಾಗ್ರತ ಅನುಭವ. ಈ ಎರಡರ ಅನುಭವ ಅರಿವಿನಲ್ಲಿ ತೋರ್ತವೆ, ಅದು ಬೇರೆ. ಅರಿವು ಮಾತ್ರ ನಿತ್ಯ. ಜಾಗ್ರತನ್ನು ತಿಳ್ಕೊಂಡಿರುವ ಅರಿವು ಸ್ವಪ್ನವನ್ನು ತಿಳ್ಕೊಳ್ತದೆ. ಅಂದರೆ ಜಾಗ್ರತ್ ಸ್ವಪ್ನಗಳು ಒಂದನ್ನೊಂದು ಎಷ್ಟು ಲಿಮಿಟ್ ಮಾಡಿಕೊಂಡರೂ ಅರಿವನ್ನು ಲಿಮಿಟ್ ಮಾಡಲ್ಲ. ನೋಡಿ, ಜಾಗ್ರತ್ತು ತೋರುವಾಗ ತೋರ್ತದೆ. ಜಾಗ್ರತ್ತು ತೋರದೇ ಇದ್ದಾಗಲೂ ಅರಿವು ಮಾತ್ರ. ಜಾಗ್ರತ್ತು ಮುಗಿದು ಹೋದ ನಂತರನೂ ಅರಿವೆಂಬುದು ಇದ್ದೇ ಇರುತ್ತದೆ ಅಲ್ಲವೇ? ಜಾಗ್ರತ್ತು ಮುಗಿದು ಹೋದ ನಂತರನೂ ಅರಿವಿರುತ್ತದೆ, ಅರಿವು ನಿಂತು ಹೋಗಲ್ಲ. ಸ್ವಪ್ನವು ತೋರುವಾಗ ಇರುವ ಅರಿವು ಸ್ವಪ್ನ ಮುಗಿದು ಹೋದ ನಂತರನೂ ಅದೇ ಅರಿವಿರುತ್ತದೆ. ಜಾಗ್ರತ್ತು ತೋರುವಾಗ ಇರುವ ಅರಿವು ಅಂದರೆ ಅರಿವಿನಲ್ಲೇ ಜಾಗ್ರತೆ ತೋರುತ್ತದೆ. ಯಾವ ಅರಿವಿನಲ್ಲಿ ಜಾಗ್ರತೆ ತೋರುತ್ತದೋ ಆ ಅರಿವು ಇರುವಾಗಲೂ ಜಾಗ್ರತೆ ಮುಳುಗಿ ಹೋಗ್ತದೆ. ಜಾಗ್ರತ್ತು ಅದೃಶ್ಯವಾಗುತ್ತದೆ, ಅರಿವು ಮಾತ್ರ ಇರುತ್ತದೆ. ಜಾಗ್ರತನ್ನು ತಿಳ್ಕೊಂಡಿರುವ ಅರಿವು ಹಾಗೇ ಇದ್ದು ಬಿಡ್ತದೆ. ಜಾಗ್ರತನ್ನು ತಿಳ್ಕೊಳ್ತಾ ಇರುವಂಥ ಅರಿವಾಗಿ ಇರುತ್ತದೆ, ಜಾಗ್ರತೆ ಮುಳುಗಿ ಹೋಗ್ತದೆ, ಜಾಗ್ರತೆ ಬಿಟ್ಟು ಹೋಗ್ತದೆ. ಅಂದರೆ ಜಾಗ್ರತನ್ನು ಬೆಳಗಿಸುತ್ತಿರುವ ಅರಿವು ಜಾಗ್ರತನ್ನು ನುಂಗಿಯೂ ಇರುತ್ತದೆ. ಅರಿವು ಜಾಗ್ರತೆಗೆ ಪರಿಮಿತವಾಗಲ್ಲ ಎಂದರ್ಥ. ಸೊ ದ ಅವೇರ್ನೆಸ್, ದ ಕಾನ್ಷಿಯಸ್ನೆಸ್ ವಿಚ್ ವಾಸ್ ಇಲ್ಯೂಮಿನಿಂಗ್, the consciousness which was illumining the waking state, it survives the disappearance of waking. It swallows the entire waking and survives itself. The consciousness which illumined the waking survives by swallowing the waking. That means it is not limited to waking. Waking disappears, waking ends, but the awareness which illumined the waking state continues to exist even when the waking disappears. That means consciousness is beyond the waking state. It is broader than the waking state, larger than the waking state. It illumines the waking, but it survives the disappearance of waking. It is larger than waking. Waking disappears, but consciousness continues. How? Consciousness continues illumining the dream. Okay? While dream is perceived, while dream is experienced, the illumination, the consciousness is illumining the dream. That means the I, the Sakshi consciousness. Sakshi is witnessing the dream, and when the dream is appearing, Sakshi is witnessing it, illumining it. But even then the dream is swallowed, the consciousness continues. Consciousness continues to exist even after a dream is swallowed or negated. The dream, that means it is beyond the dream. Dream ends, but the consciousness which has been illumining the dream continues. Continues means survives. Therefore, consciousness is neither limited to dream nor limited to waking. Waking limits the dream limits the waking. ಜಾಗ್ರತ್ತು ಸ್ವಪ್ನವನ್ನು ತಡೆಯುತ್ತದೆ, ಅಥವಾ ಸ್ವಪ್ನವು ಜಾಗ್ರತನ್ನು ತೆಗೆಯುತ್ತದೆ, ಜಾಗ್ರತ್ತು ಸ್ವಪ್ನವನ್ನು ತೆಗೆಯುತ್ತದೆ. ಇವತ್ತು ಇವರದ ಆಯಿತು. ಜಾಗ್ರತ್ತು ಸ್ವಪ್ನವನ್ನು ತೆಗೆಯುತ್ತದೆ, ಸ್ವಪ್ನ ಜಾಗ್ರತನ್ನು ತೆಗೆಯುತ್ತದೆ. ಅಂದರೆ ಏನು? ಸ್ವಪ್ನ ಜಾಗ್ರತಕ್ಕೆ ಲಿಮಿಟ್ ಆಗುತ್ತದೆ.
ಸ್ವಪ್ನ ಜಾಗ್ರತನ್ನು ತೆಗೆದು ಬಿಡ್ತದೆ, ಜಾಗ್ರತ ಸ್ವಪ್ನವನ್ನು ತೆಗೆದು ಬಿಡ್ತದೆ. ಅಂದರೆ ಅದು ಇದಕ್ಕೆ ನಾಶಕವಾಗುತ್ತದೆ, ತೊಲಗಿಸುವುದಾಗುತ್ತದೆ. ಆದರೆ ಎರಡನ್ನೂ ಬೆಳಗಿಸುತ್ತಿರುವ ಅರಿವು, ಎರಡನ್ನೂ ಬೆಳಗುತ್ತಿರುವ ಅರಿವು, ದ ಕಾನ್ಷಿಯಸ್ನೆಸ್ ವಿಚ್ ಹಸ್ ಬೀನ್ ಇಲ್ಯೂಮಿನಿಂಗ್ ಬೋತ್. ಇಫ್ ವೇಕಿಂಗ್ ಈಸ್, ಕಾನ್ಷಿಯಸ್ನೆಸ್ ರಿಮೇನ್ಸ್ ದ ಸೇಮ್. Waking disappears, but consciousness continues. That's why we are able to see the ending of waking, appearance of waking and disappearance of waking. There is an awareness which is aware of ending of waking, ending of dream. Ending of waking, ending of dream is perceived, is known by the very consciousness. Consciousness can witness, consciousness can illumine. Witness means what? It can illumine the waking, and it can witness its disappearance also. Consciousness knows the disappearance of waking, ending of waking. Its disappearance of waking consciousness knows. And the disappearance of dream also knows the same consciousness. The same consciousness witnesses dream and at the same time knows the disappearance of dream. That means consciousness doesn't end with any one of them. Neither with waking. With waking, consciousness doesn't start newly, because consciousness existed even before waking. Even without waking, consciousness existed. During waking, of course, it is the consciousness alone is illumining. That means waking is within consciousness. And waking is swallowed, but consciousness survives. Consciousness illumines the dream, because dream cannot exist without consciousness. Dream cannot exist without consciousness. Okay? Dream cannot exist without consciousness. Within consciousness alone there is a dream. But the same dream is not an accompaniment of consciousness. Dream requires consciousness to illuminate, to witness it, to form the basis of it. Consciousness is required. Without, independent of consciousness, dream doesn't exist. Apart from consciousness, independent of consciousness, dream doesn't exist. It necessarily needs the consciousness. But the consciousness survives the dream. It swallows the dream, ends the dream, but still it continues. Okay, that means dream is already swallowed. Waking is also swallowed. So waking puts an end to dream. Dream puts an end to waking. ಜಾಗ್ರತ್ತು ಸ್ವಪ್ನವನ್ನು ಮುಗಿಸುತ್ತದೆ, ಸ್ವಪ್ನ ಜಾಗತ್ತಕ್ಕೂ ಲಿಮಿಟ್ ಆಗಿಬಿಡ್ತದೆ, ಮುಗಿಸುತ್ತದೆ. ಆದರೆ ಅರಿವನ್ನು ಮಾತ್ರ ಎರಡರಲ್ಲಿ ಯಾವುದೂ ಮುಗಿಸಲ್ಲ. ಎಚ್ಚರವೂ ಅರಿವನ್ನು ಮುಗಿಸಲ್ಲ, ಕನಸು ಅರಿವನ್ನು ಮುಗಿಸಲ್ಲ. ಏಕೆ? ಎಚ್ಚರವು ಹೋದರೂ ಅರಿವಿದೆ, ಕನಸು ಹೋದರೂ ಅರಿವಿದೆ. ಎಚ್ಚರ ಕನಸನ್ನು, ಕನಸು ಅರಿವನ್ನು ಪರಸ್ಪರವಾಗಿ ಮುಗಿಸ್ಕೊಳ್ತವೆ. ಆದರೆ ಅರಿವು ಮಾತ್ರ ಎರಡನ್ನೂ ಬೆಳಗುತ್ತದೆ. ಎರಡು ಒಂದನ್ನೊಂದು ನಾಶ, ಒಂದನ್ನೊಂದು ತೊಲಗಿಸುವುದು ಅನ್ನು ಬೆಳಗಿಸ್ತದೆ. ಅರಿವು ಬೆಳಗಿಸುವುದು ಎಚ್ಚರವನ್ನು ಬೆಳಗಿಸ್ತದೆ, ಎಚ್ಚರ ಬಿಟ್ಟು ಹೋಗುವುದನ್ನು ಬೆಳಗಿಸ್ತದೆ. ಕನಸನ್ನು ಬೆಳಗಿಸ್ತದೆ, ಕನಸು ಬಿಟ್ಟು ಹೋಗುವುದನ್ನು ಬೆಳಗಿಸ್ತದೆ. ಅಂದರೇನು? ಅರಿವು ಅರಿವೇ ಅರಿವು. ಎಚ್ಚರ ಇರಲಿ ಬಿಡಲಿ ಅರಿವೇ. ಇರುವುದಕ್ಕೆ ಅರಿವೇ ಬೇಕು, ಬಿಡುವುದಕ್ಕೆ ಅರಿವೇ ಬೇಕು. ಕನಸಿರುವುದಕ್ಕೆ ಅರಿವೇ ಬೇಕು, ಬಿಡುವುದಕ್ಕೆ ಅರಿವೇ ಬೇಕು. ಅಂದರೆ ಅರಿವು ಇಲ್ಲದ ಟೈಮೇ ಇಲ್ಲ, ಅರಿವಿಗೂ ಎಂಡಿಂಗ್ ಇಲ್ಲ, ಅರಿವು ಮುಗಿ ಹೋಗುವುದಿಲ್ಲ. ಕಾನ್ಷಿಯಸ್ನೆಸ್ ನೆವರ್ ಎಂಡ್ಸ್. Waking ends, we can see. Dream ends, we can see. One who sees the witness himself doesn't end. You can never see the ending of witness. Witness witnesses everything else. He witnesses the waking, appearance of waking. He witnesses the ending of waking. But witness itself never ends. Nobody can see the ending of the witness. Witness witnesses everything else. Witness witnesses the ending of others, but witness itself is endless. It knows no ending.
ಸಾಕ್ಷಿಗೆ ಮುಕ್ತಾಯ ಇಲ್ಲ. ಎಚ್ಚರ ಮುಗಿಯುತ್ತದೆ, ಅರಿವಿಂದಲೇ ಗೊತ್ತಾಗ್ತದೆ. ಅಂದರೆ ಎಚ್ಚರ ಮುಗಿದ ನಂತರನೂ ಅರಿವಿರುತ್ತದೆ, ಕನಸು ಮುಗಿದ ನಂತರನೂ ಅರಿವಿರ್ತದೆ. ಎಚ್ಚರ ಮುಕ್ತಾಯ, ಕನಸಿನ ಮುಕ್ತಾಯ ಅರಿವಿನಿಂದಲೇ ಗೊತ್ತಾಗ್ತದೆ. ಅರಿವಿಗೆ ಮುಕ್ತಾಯವಿಲ್ಲ. ಅರಿವು ಎಂದಿಗೂ ಮುಕ್ತಾಯವಿಲ್ಲ ಅಂದರೆ ನಿತ್ಯ ಸಿದ್ಧ, ಎಂದಿಗೂ ಇರುತ್ತದೆ, ಎಲ್ಲೆಲ್ಲಿಯೂ ಇರುತ್ತದೆ, ಇರುವುದೇ ಅದರ ಸ್ವಭಾವ. ಅರಿವಂದರೆ ಇರುವುದೇ. ಯಾವಾಗ ಎಂದು ಪ್ರಶ್ನೆ ಇಲ್ಲ, ಆ ಪ್ರಶ್ನೆ ಹೊಂದಲ್ಲ. ಅದಕ್ಕೆ ಅರಿವು ಯಾವಾಗ ಇರುತ್ತದೆ ಪ್ರಶ್ನೆ ಹೊಂದಲ್ಲ, ಎಲ್ಲಿ ಇರುತ್ತದೆ ಹೊಂದಲ್ಲ, ಇರುತ್ತದೋ ಅಲ್ಲವೋ ಇದು ಹೊಂದಲ್ಲ. ಏಕೆ? ಇರುವುದೇ ಅದು. ಇರುವಿಕೆಯೆಲ್ಲ ಅರಿವೇ, ಇರುವುದೆಲ್ಲ ಅರಿವೇ. ಅದಕ್ಕೆ ಇರುವು ಬಿಟ್ಟು ಇನ್ನೇನೂ ಇಲ್ಲ. ಇರುವೆಂಬುದು ಅರಿವೇ ಇರುವು. ಅರಿವಿಗಿಂತ ಬಿಡಿಯಾಗಿ ಇರವಿಲ್ಲ. ಅಂದರೆ ಇರವೆಂಬುದು ಅರಿವಿನ ರೂಪವೇ ಆಗಿರುತ್ತದೆ. ಇರವೆಂಬುದು ಅರಿವಿನ ರೂಪವೇ ಇರವು. ಅರಿವಿಗಿಂತ ಬೇರೆ ಇರವೆಂಬುದು ಗೊತ್ತಿಲ್ಲ. ಅರಿವಿಗಿಂತ ಬೇರೆ ಇರವನ್ನು ಊಹಿಸ್ಕೊಳ್ಳಕ್ಕಾಗಲ್ಲ. ಅರಿವಿಲ್ಲದೆ ಇರುವು ಊಹಿಸ್ಕೊಳ್ಳಬಹುದಾ? ಅರಿವಿಲ್ಲ, ಆದರೂ ಇದೆ, ಊಹಿಸ್ಕೊಳ್ಳಿ. ಅರಿವಿಲ್ಲ, ಆದರೂ ಇದೆ. ಅರಿವಿಲ್ಲದೆ ಊಹಿಸ್ಕೊಳ್ಳಕ್ಕಾಗ್ತಾ ಇಲ್ಲ. ಅದರಿಂದ ಇರವು ಅರಿವನ್ನು ಬಿಟ್ಟು ಅರಿವಿಗಿಂತ ಬಿಡಿಯಾಗಿ ಇಲ್ಲವೇ ಇಲ್ಲ. ಅಂದರೆ ಅರಿವಿಲ್ಲದ ಟೈಮೇ ಇಲ್ಲ, ಅರಿವಿಲ್ಲದ ದೇಶವೇ ಇಲ್ಲ. ಅರಿವಿಲ್ಲ ಎಂಬುದು ಊಹನೆ ಹೊಂದಲ್ಲ. ಅರಿವಿಲ್ಲದೆ ಇರುವುದೇ ಇಲ್ಲ. ಅರಿವಿಲ್ಲದೆ there is no non-existence to the consciousness, because the consciousness itself is existence. If there is existence, it is only in the form of consciousness. If the existence is only in the form of consciousness, because there is no existence apart from consciousness. Think of an existence without consciousness, apart from consciousness, independent of consciousness. Think of an existence. Think of an existence apart from consciousness, independent of consciousness. You can't think of it, because the very existence is consciousness only. So existence is only in the form, existence can only be in the form of consciousness. Consciousness is always exists, because you never find a non-existing consciousness. That means consciousness never ceases to exist. Consciousness never ceases to exist. That means consciousness is only in the form of existence. Consciousness never ceases to exist. Note this point. Consciousness never ceases to exist. You can never find the absence of consciousness. Consciousness never ceases to exist. Therefore, existence is consciousness only. Existence is in the form of consciousness. Consciousness is only existing consciousness. Okay. Therefore, ಚೈತನ್ಯವು ಅರಿವು ಇರುವಾಗೇ ಅರಿವಿರುತ್ತದೆ. ಅರಿವಂದರೆ ಇರುವಂಥದ್ದೇ ಅರಿವು. ಏಕೆಂದರೆ ಅರಿವಿನ ಇರವು ಮುಗಿಯಲ್ಲ. ಅರಿವು ಇಲ್ಲದೆ ಹೋಗಲ್ಲ. ಅರಿವು ಇರುವುದೇ ಅರಿವಿನ ಸ್ವಭಾವ. ಅರಿವಿನ ಸ್ವಭಾವವೇ ಇರುವುದು ಅಷ್ಟೇ. ಇರುವಿಕೆ ನಿಂತು ಹೋಗುವುದಿಲ್ಲ. ಅರಿವಿಗೆ ಇಲ್ಲದೆ ಇರುವುದೆಂಬುದಿಲ್ಲ. ಅರಿವಿಗೆ ಅಭಾವವಿಲ್ಲ, ಇಲ್ಲದೇ ಇರಲ್ಲ. ಅಂದರೇನು? ಅರಿವು ಎಂದಿಗೂ ಇರುವಿನ ರೂಪವೇ ಹೊರತು ಇರುವು ಮುಗಿಯಲ್ಲ. ಇರುವೆನ್ನುವುದು ಕಲ್ಕೊಳ್ಳಲ್ಲ. ಅಂದರೆ ಇಲ್ಲದೇ ಹೋಗಲ್ಲ. ಅರಿವು ಇರುವೇ ಅರಿವಿನ ಸ್ವರೂಪ. ಅರಿವು ಇರುವನ್ನು ಕಲ್ಕೊಳ್ಳಲ್ಲ. ಅಂದರೆ ಇಲ್ಲದೆ ಹೋಗಲ್ಲ, ಇಲ್ಲದಿರುವುದಿಲ್ಲ, ಅಂಥದ್ದಾಗುವುದೇ ಇಲ್ಲ. ಅಂದರೆ ಅರಿವು ಇರುವುದೇ ಅರಿವಿನ ಸ್ವಭಾವ. ಇರವು ಯಾವುದು ಅಂದರೆ ಅರಿವಿನ ರೂಪವಾಗೇ ಇರುತ್ತದೆ. ಅರಿವಿಗೆನ್ನು ಬಿಟ್ಟು ಇರುವಿಲ್ಲ. There is no existence apart from consciousness. Nobody can think of an existence independent of consciousness, apart from consciousness, other than consciousness. Nobody can think of any existence. Therefore, existence is only in the form of consciousness. Consciousness is in the form of existence, because consciousness always exists. You can never think of absence of consciousness, ending of consciousness. Consciousness is illumining, witnessing, ending of the witness.
Ending of the witness nobody can think of. Such a thing never exists in our anubhava. Ending of consciousness you can never have. Therefore, consciousness never loses its existence. Consciousness never ceases to exist. Consciousness never ceases to exist. That means consciousness is existence only. There can be no existence independent of consciousness. That means existence is only consciousness. ಇರವೆಂಬುದು ಅರಿವೆ, ಅರಿವೆಂಬುದು ಇರವೆ. ಅದರ ಶಬ್ದ ಮಾತ್ರ ಭೇದ, ಅನುಭವ ಒಂದೇ. ಎರಡು ಪದಗಳನ್ನು ನೋಡಿಕೊಂಡು ಎರಡು ಇವೆ, ಅರಿವೊಂದು ಇರವೊಂದು ಎಂದು ಎರಡೆಂದು ತಿಳ್ಕೊಳ್ಳಬೇಡಿ. ಡೋಂಟ್ ಥಿಂಕ್ ಆಫ್ ಎಕ್ಸಿಸ್ಟೆನ್ಸ್ ಈಸ್ ಒನ್ ಆ್ಯಂಡ್ ಕಾನ್ಷಿಯಸ್ನೆಸ್ ಈಸ್ ಅನದರ್. ಸಿನ್ಸ್ ವಿ ಆರ್ ಯೂಸಿಂಗ್ ಟೂ ವರ್ಡ್ಸ್, ಡೋಂಟ್ ಥಿಂಕ್ ದೆರ್ ಆರ್ ಟೂ ಥಿಂಗ್ಸ್. Just because we use two words, they don't mean two things. They mean same. What you mean by consciousness, the same thing you are referring to by existence. What you mean by existence, same thing you mean by consciousness. ಅರಿವಂದರೆ ಏನೋ ಅದೇ ಇರವು. ಇರವೆಂಬ ಮಾತುನಿಂದ ಏನನ್ನು ಹೇಳ್ತಾ ಇದ್ದೀವೋ ಅದೇ ಇರವು. ಇರವೆಂಬ ಮಾತುನಿಂದ ಅರಿವನ್ನೇ ಹೇಳ್ತಾ ಇದ್ದೀವಿ. ಅರಿವೆಂಬ ಮಾತುನಿಂದ ಇರುವನ್ನೇ ಹೇಳ್ತಾ ಇದ್ದೀವಿ. ಅರಿವಿಲ್ಲದ ಇರವು, ಇರವಿಲ್ಲದ ಅರಿವು ಅಂಥದ್ದು ಅನುಭವದಲ್ಲಿ ಯಾರಿಗೂ ಇಲ್ಲ. ಅರಿವಲ್ಲದ ಇರವು, ಇರವಿಲ್ಲದ ಅರಿವು. ನೋಡಿ, ಇರವಿಲ್ಲದ ಅರಿವು, ಅರಿವಲ್ಲದ ಇರವು. ಅಲ್ಲದ, ನೋಟ್ ಮಾಡಿ. ಅರಿವಲ್ಲದ ಇರವು, ಅರಿವಿಗಿಂತ ಬಿಡಿಯಾಗಿ ಇರವೇ ಇಲ್ಲ. ಅರಿವಲ್ಲದ ಇರವು, ಅರಿವಲ್ಲದ ಇರವು. ಅಪಾರ್ಟ್ ಫ್ರಮ್ ದ ಕಾನ್ಷಿಯಸ್ನೆಸ್ ದೆರ್ ಇಸ್ ನೋ ಎಕ್ಸಿಸ್ಟೆನ್ಸ್. ಇರದೇ ಇರುವ ಅರಿವು ಅಂಥದ್ದಿಲ್ಲ. ಇರವನ್ನು ಕಲ್ಕೊಂಡಿರುವ ಅರಿವು ಇಲ್ಲ. ಅಂದರೆ ಮುಗಿದು ಹೋಗುವ ಇರವಿಲ್ಲ. ಇರವೆಂಬುದು ಮುಗಿದು ಹೋಗಲ್ಲ. ಅಂದರೆ ಏನು? ಇರದೇ ಇರುವ ಅರಿವು ಇಲ್ಲ. ಇರುವನ್ನು ಕಲ್ಕೊಂಡುವುದು, ಇರುವುದು ಮುಗಿದು ಹೋಗುವುದು. ಅಂದರೆ ಮುಕ್ತಾಯವಾಗುವ ಅರಿವಿಲ್ಲ. ಅರಿವಿಗೂ ಮುಕ್ತಾಯ ಇಲ್ಲ. ಅಂದರೆ ಇರುವುದೇ ಅರಿವಿನ ಸ್ವಭಾವ. ಇರುವುದೇ 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 ಅರಿವಿನು. ಅಂದರೆ ಇರವು ಅರಿವೆಂಬುದು ಇರುವಿಕೆ, ಇರುವುದೆಂಬುದು ಅರಿವಿನ ರೂಪವೇ. ಅರಿವಾಗೇ ಇರುತ್ತದೆ. ಇರುವುದೆಲ್ಲ ಅರಿವಿನ ರೂಪವೇ. ಅರಿವೆಂಬುದು ಇದ್ದೇ ಇರುತ್ತದೆ. ಅರಿವು ಎಂದಿಗೂ ಇರುತ್ತದೆ. ಇರವು ಅರಿವನ್ನು ಬಿಟ್ಟು ಇರಲ್ಲ. ಇರವೆಂಬುದು ಅರಿವಿನ ರೂಪವೇ. ಅರಿವೆಂಬುದು ಇರುತ್ತಲೇ ಇರುತ್ತದೆ. ಅಂದರೆ ಅರಿವು ಇರುವೆಂಬುದು ಮಾತುಗಳೇ, ಸುಮ್ಮನೆ ಎರಡು ಮಾತುಗಳೇ ಹೊರತು ಸ್ವರೂಪ ಒಂದೇ. ಎಕ್ಸಿಸ್ಟೆನ್ಸ್, there is no existence apart from consciousness. Without consciousness, independent of consciousness, nothing exists. You can't think of an existence independent of consciousness. Apart from consciousness, apart from witnessing, you can't think of any existence. Anything consciousness witnesses, it is part of witness only. It is within consciousness alone. Anything consciousness knows, it includes in the consciousness. Without including, it can't think of it. Any consciousness, it knows anything. Anything it knows, it includes within the consciousness. Because it can't conceive, it can't be conscious of what is outside consciousness. Consciousness cannot be conscious of something which is outside consciousness. These are all words only. See? These are all words contradicting itself. Consciousness cannot think of something existing outside consciousness. Because the very thought outside is again a consciousness only. The very thought of outside, the very thought of existence is only consciousness. Therefore, apart from consciousness has no existence. Existence exists only in the form of consciousness. Existence is only in the form of consciousness. Consciousness never ceases to exist. This you have to do again and again and again and again, manana, so that the thoughts of many, the duality should cease. The duality is only a false. Though we are using two words, but the experience is one. The entity is one. Words are used two. The two words mean the one entity. There are no two things. There are no two things. There are no relationship between the two, existence and consciousness. See, the and is meaningless. What you mean by existence, you mean by the consciousness. What you mean by consciousness,
The same thing you mean by existence. So existence and consciousness are two different words, both mean the same. When you say exist, it means consciousness. When you say conscious, it means existence. Therefore, waking ends. Waking is ended by dream. Dream is put an end by the waking. Waking puts an end to dream. Dream puts an end to waking. Waking negates dream. Dream negates waking. They mutually, simultaneously negate each other in the consciousness. How they mutually, simultaneously? Mutually. Because there is no question of sequence. Time doesn't exist outside waking, outside dream. Time doesn't exist outside waking, outside dream. As a state, there is no time outside waking because you can't think of time outside waking. The time is within waking alone. When you leave the waking, time ceases. So you can't say which is between the dream and waking, which is before, which is later. Because those two cannot be related in terms of time. That means previous and later. A sequence cannot be put between waking and dream. Because for the sequence to exist, time is required. The very idea of sequence is time. The very idea of sequence is time. So therefore, waking and dream, when you compare, there is no sequence between them. That means one is before, another is later. Which is before, which is later. That idea of later and before exists within the states, within the waking or within dream. ಅಂದರೆ ಹಿಂದೆ ಮುಂದೆ ಎಂಬ ಭಾವ ಅವಸ್ಥ ಒಳಗೆ ಇರುತ್ತದೆ ಹೊರತು ಎಚ್ಚರ ಕನಸುಗಳಲ್ಲಿ ಯಾವುದು ಹಿಂದೆ ಯಾವುದು ಮುಂದೆ. ಎಚ್ಚರ ನಂತರ ಕನಸೋ, ಕನಸು ನಂತರ ಎಚ್ಚರವೋ. ಯಾವುದು ಹಿಂದೆ ಯಾವುದು ಮುಂದೆ ಹೇಳಕ್ಕಾಗಲ್ಲ. ಏಕೆ? ಹಿಂದೆ ಮುಂದೆ ಎಂಬುದೇ ಕಾಲ. ಕಾಲ ಎಂಬುದು ಅವಸ್ಥ ಒಳಗಿನ ಪದಾರ್ಥಗಳಿಗೆ ಹೊಂದುತ್ತದೆ. ಅವಸ್ಥ ಒಳಗಿನ ಪದಾರ್ಥಗಳಿಗೆ ಹೊಂದುತ್ತದೆ. ಯಾವುದು ಹಿಂದೆ ಯಾವುದು ಮುಂದೆ. ಒಂದು ಕ್ರಮವಿದ್ದರೆ ಅಲ್ಲವೇ ಹಿಂದೆ ಮುಂದೆ ಹೇಳಬಹುದು. ಕ್ರಮವಿದ್ದರೆ ಹೇಳಬಹುದು. ಕ್ರಮ ಅವಸ್ಥದ ಒಳಗೆ, ಎಚ್ಚರ ಅವಸ್ಥದ ಒಳಗೆ ಆಗಲಿ, ಕನಸಿನ ಅವಸ್ಥದ ಒಳಗೆ ಆಗಲಿ, ಒಳಗಿನ ಪದಾರ್ಥಗಳಿಗೆ ಕ್ರಮ ಹೊಂದುತ್ತದೆ. ಹಿಂದೆ ಮುಂದೆ ಕ್ರಮ ಎಂಬುದು ಎಚ್ಚರ ಒಳಗಿನ ಪದಾರ್ಥಗಳಿಗೆ, ಕನಸಿನ ಒಳಗೆ ಪದಾರ್ಥಗಳಿಗೆ ಕ್ರಮ ಹೊಂದುತ್ತದೆ. ಒಟ್ಟವಸ್ಥೆ ತಗೊಂಡರೆ ಎಚ್ಚರಕ್ಕೆ ಕನಸು, ಕನಸಕ್ಕೆ ಎಚ್ಚರ. ಯಾವುದು ಹಿಂದೆ ಯಾವುದು ಮುಂದೆ. ಅಲ್ಲಿ ಹಿಂದೆ ಮುಂದೆ ಎಂಬ ಯೋಚನಕ್ಕೆ ಆ ಯೋಚನವೇ ಇರಲ್ಲ. ಎಚ್ಚರ ಕನಸುಗಳನ್ನಿಟ್ಕೊಂಡು ನೋಡಿ ಯಾವುದು ಕ್ರಮಕ್ಕೆ ಹೊಂದಲ್ಲ. ಕ್ರಮ ಅಂದರೆ ಕಾಲ ಇಲ್ಲ. ಎರಡು ಹೊಂದಲ್ಲ. ಕ್ರಮ ಹೊಂದಲ್ಲ. ಎರಡರಲ್ಲಿ ಯಾವುದು ಹಿಂದೆ ಮುಂದೆ. ದೆರ್ ಇಸ್ ನೋ ಸೀಕ್ವೆನ್ಸ್ ಬಿಟ್ವೀನ್ ದ್ಯಾಮ್. waking and dream, which is before, which is later. Or you can say one after the other, after waking after dream, dream after waking, waking after dream, dream after waking. They continuously give. Even that continuity, even that cycle doesn't exist. A chakravu illa. ಕನಸು ನಂತರ ಎಚ್ಚರ, ಎಚ್ಚರ ನಂತರ ಕನಸು. ಓಕೆ, ಯಾವುದು ಹಿಂದೆನೋ ಮುಂದೆನೋ ಹೇಳಕ್ಕಾಗಲ್ಲ ಅಂದರೆ ಒಂದು ನಂತರ ಇನ್ನೊಂದೆಂಬ ಚಕ್ರ ಇದೆ. ಚಕ್ರವೂ ಹೊಂದಲ್ಲ. ಚಕ್ರವೆಂಬುದು ಕಾಲ ಅವಸ್ಥೆ ಒಳಗೆ ಇದೆ. ಎರಡು ಅವಸ್ಥೆಗಳಿಗೆ ಕಾಲ ಇಲ್ಲ. ಹಿಂದೆ ಮುಂದೆ ಭಾವವೇ ಇಲ್ಲ ಅಂದರೆ ಅರ್ಥವೇನು? ಎರಡೂ ಒಂದೇ. ಹಿಂದೆ ಮುಂದೆ ಇಲ್ಲ ಅಂದರೆ ಅರ್ಥವೇನು? ಎರಡೆಂಬುದೇ ತಪ್ಪು. ಎರಡೆಂಬುದೇ ಊಹಿಸ್ಕೊಳ್ಳಕ್ಕಾಗಲ್ಲ. ಹಿಂದೆ ಮುಂದೆ ಅಂದರೆ ಮತ್ತೆ ಪಕ್ಕದಲ್ಲಿಡಬಹುದಾ? ಅಕ್ಕಪಕ್ಕ ಅಂದರೆ ಸ್ಪೇಸ್. ಆರ್ ಕೆನ್ ವಿ ಸೇ ಅಡ್ಜಸೆಂಟ್ ಟು ಈಚ್ ಅದರ್? ನೈದರ್ ದೇ ಆರ್ ಸೀಕ್ವೆನ್ಷಿಯಲ್. waking and dream neither follow sequence, one after the other, nor they can be put side by side. Try. Side by side means waking by the side. That means, can you see a space outside the waking, outside the dream? Is there a space? A space is experience. Space is a limited objects adjacent to each other, one and the next, side by side. Or side by side may be with a smaller distance or a longer distance. There may be a longer distance or there may not be distance much, but at least side by side. But in between waking and dream there is no space.
You can't think of a space. Space means requires two. Two means requires a space. That means waking and dream are not two. Because when one replaces the other, as the waking arises, instantly dream disappears. Dream is when the dream, there is no waking. When there is waking, there is no dream. That means they mutually replace each other simultaneously. They mutually replace each other simultaneously. ವೇಕಿಂಗ್ ಜಾಗ್ರತ್ತು ಸ್ವಪ್ನಗಳು ಎರಡೂ ಯುಗಪತ್ತಾಗಿ ಒಂದೇ ಸಮಯದಲ್ಲಿ ಪರಸ್ಪರವನ್ನು ನಿಷೇಧ ಮಾಡಿಕೊಳ್ತವೆ. ಜಾಗ್ರತ್ತನ್ನು ಸ್ವಪ್ನ, ಸ್ವಪ್ನವನ್ನು ಜಾಗ್ರತ್ತ ಒಂದೇ ಸಮಯದಲ್ಲಿ ಪರಸ್ಪರ ನಿಷೇಧ ಮಾಡಿಕೊಳ್ತವೆ. ಏಕೆ? ಎರಡೆಂಬುದು ಹೇಳಬೇಕಂದರೆ ದೇಶಕಾಲ ಇರಬೇಕು. ಎರಡಕ್ಕೆ ಹೊರಗೆ ದೇಶಕಾಲವಿಲ್ಲ. ಅದರಿಂದ ಎರಡೆಂಬುದೇ ಹೊಂದಲ್ಲ. ಎರಡಕ್ಕೆ ಮಧ್ಯ ದೇಶ ಒಂದು ನಂತರ ಇನ್ನೊಂದೆಂಬುದು ಕ್ರಮ ಇಲ್ಲ. ಒಂದು ಪಕ್ಕ ಇನ್ನೊಂದೆನ್ನುವುದಕ್ಕೆ ದೇಶ ಇಲ್ಲ. ಏಕೆ? ದೇಶ ಎಂಬ ಯೋಚನಾ ಅವಸ್ಥೆ ಒಳಗೆ, ಕಾಲ ಎಂಬ ಕ್ರಮ ಎಂಬ ಅನುಭವ ಅವಸ್ಥೆ ಒಳಗೆ, ಎಚ್ಚರಾವಸ್ಥದಲ್ಲಿ, ಕನಸಿನ ಅವಸ್ಥದಲ್ಲಿ, ಕ್ರಮ ಎಂಬ ಅನುಭವ ಅವಸ್ಥೆ ಒಳಗೆ, ಅಕ್ಕಪಕ್ಕ ಎಂಬ ಅನುಭವ ಅವಸ್ಥೆ ಒಳಗೆ. ಅದರಿಂದ ಎರಡು ಅವಸ್ಥೆಗಳ ಅಂಚುಕು ಬಂದರೆ, ಎರಡು ಅವಸ್ಥೆಗಳನ್ನು ದಾಟಿ ಬಂದರೆ, ಯಾವ ಅವಸ್ಥೆ ದಾಟಿದ್ದರೂ ಎರಡು ಅವಸ್ಥೆಗಳು ಒಟ್ಟಿಗೆ ಹೋಗಿಬಿಡ್ತವೆ. ನೀವು ಎಚ್ಚರಾವಸ್ಥೆ ಬಿಡಿ, ಕನಸು ಎಚ್ಚರ ಎರಡು ಬಿಟ್ಟು ಬಿಡ್ತೀರಿ. ನೀವು ಕನಸು ಬಿಡಿ, ಎಚ್ಚರ ಬಿಟ್ಟು ಬಿಡ್ತೀರಿ. ಅಂದರೆ ಒಂದು ಅವಸ್ಥೆಯನ್ನು ಬಿಟ್ಟರೆ ಎರಡು ಬಿಟ್ಟು ಬಿಟ್ಟಂತೆ ಆಗುತ್ತದೆ. ಏಕೆ? ಎರಡು ಒಂದನ್ನೊಂದು ನಿಷೇಧ ಮಾಡಿಕೊಳ್ತವೆ. ಅದನ್ನು ಇದು, ಇದನ್ನದು ಒಂದೇ ಸಮಯದಲ್ಲಿ, ಒಂದೇ ಸೆಕೆಂಡ್ನಲ್ಲಿ, ಒಂದೇ ಸಮಯ ಅಂದರೆ ಒಟ್ಟಿಗೆ ಎಂದರ್ಥ. ಅದನ್ನು ಇದು, ಇದನ್ನು ಅದು ಪರಸ್ಪರವಾಗಿ ಒಟ್ಟಿಗೆ ನಿಷೇಧ ಮಾಡಿಕೊಳ್ತವೆ. ಏಕೆ? ಅದನ್ನು ಇದು, ಇದನ್ನು ಅದು ಅಂದರೆ ಎರಡು ಸೈಮಲ್ಟೇನಿಯಸ್ಲಿ ನೆಗೆಟ್ ಈಚ್ ಅದರ್. ಅರಿವಿನಿಂದಲೇ ಗೊತ್ತಾಗ್ತದೆ. ಅಂದರೆ ಅರಿವಿಗೆ ಎರಡಿಲ್ಲ ಎಂದರ್ಥ. ಎರಡನ್ನು ಒಟ್ಟಿಗೆ ನೋಡಿದ್ದರೆ ಅರಿವು ಮಾತ್ರ ಉಳಿಯುತ್ತದೆ, ಎರಡೆಂಬುದೇ ನಿಂತು ಹೋಗುತ್ತದೆ, ಎರಡೆಂಬುದೇ ಮುಳುಗಿ ಹೋಗ್ತದೆ. ವೆನ್ ಯು ಸಿ ದಮ್ ಟೂ, ದ ಐಡಿಯಾ ಆಫ್ ಟೂ cannot be sustained because there is no idea of two. That the idea of two should exist either in space, side by side, adjacent to one another, or a sequence. But the sequence and adjacency exist within the avastha, within the state, but not outside the state. As you look at the states outside, that means when you look at the two, outside waking, outside dream, both of them, there is the idea of both disappears. When you come out of dream or waking, the idea of two cannot exist. The idea of two cannot be sustained. Because once you see outside, no space, no time, then where is waking to the dream and where is dream to the waking? How are they related to each other? Because to be related to each other, there should be either space or time. Tell me, how are they related? Time, there is no sequence. What is before, what is later? ಎರಡಕ್ಕೆ ಹಿಂದೆ ಮುಂದೆ ಇಲ್ಲ. ಅಂದರೆ ಎರಡೆಂಬುದು ಹೊಂದುತ್ತದ, ಎರಡೆಂಬುದೇ ಹೊಂದಲ್ಲ. ಎರಡನ್ನು ಎಲ್ಲಿಡ್ತೀರಿ ಹೇಳಿ? ಎಚ್ಚರ ನಂತರ ಕನಸ ನಂತರ ಎಚ್ಚರಣ, ಒಂದು ನಂತರ ಇನ್ನೊಂದು ಹೇಳೋಕ್ಕಾಗಲ್ಲ. ಏಕೆಂದರೆ ಕಾಲವಿಲ್ಲ. ಓಕೆ, ಅಕ್ಕಪಕ್ಕದಲ್ಲಿ ದೇಶ ಇಲ್ಲ, ಕಾಲವಿಲ್ಲ ಅಂದರೆ ಎರಡೆಂಬುದೇ ಹೊಂದಲ್ಲ. So the idea of two doesn't exist. Because for the two to exist, either there should be sequence or there should be adjacency. Adjacency is not possible. Sequence is not possible. That means the idea of two itself dissolves. The waking, dream and waking. That means both of them simultaneously cancel each other. Waking cancels each other. Waking cancels dream cancels waking. Waking doesn't allow the dream to exist. Therefore, when you take the state as a whole, you say the whole state and come out of the waking, you will come out of simultaneously with the dream also. That means the witnessing consciousness, when witnesses the state as a whole, the waking disappears. Then the dream also, because dream and wake, where do they exist each other? ಆ ಎರಡಕ್ಕೆ, ಜಾಗೃತಕ್ಕೆ ಸ್ವಪ್ನಕ್ಕೆ ಎರಡಕ್ಕೆ ಏನು ಸಂಬಂಧ ಪರಸ್ಪರ? ಎಚ್ಚರಕ್ಕೆ ಕನಸು ಏನಾಗುತ್ತದೆ? ಕನಸಿಗೆ ಎಚ್ಚರ ಏನಾಗುತ್ತದೆ?
ಎಲ್ಲಿದೆ? ಅದರ ಅಕ್ಕಪಕ್ಕದಲ್ಲಿದೆಯಾ, ಒಳಗೆ ಇದೆಯಾ, ಹೊರಗೆ ಇದೆಯಾ, ಹೊರಗಿದೆಯಾ, ಒಳಗಿದೆಯಾ, ಅಕ್ಕಪಕ್ಕದಲ್ಲಿದೆಯಾ, ಒಂದು ನಂತರ ಇನ್ನೊಂದಿದೆಯಾ? ಎರಡಕ್ಕೆ ಏನು ಸಂಬಂಧ ಊಹಿಸ್ಕೊಳ್ಳಿ. ಟ್ರೈ ಟು ಇಮ್ಯಾಜಿನ್ ಹೌ ದೇ ಆರ್ ರಿಲೇಟೆಡ್ ಟು ಈಚ್ ಅದರ್. ಎರಡಕ್ಕೆ ಪರಸ್ಪರ ಸಂಬಂಧವೇನು ಊಹಿಸ್ಕೊಳ್ಳಿ. ಸಂಬಂಧವು ಹೊಂದಲ್ಲ. ಅದು ನಂತರ ಇದೋ, ಇದು ನಂತರ ಅದೋ, ಕಾಲವಿಲ್ಲ. ಅದರ ಪಕ್ಕ ಇದೋ, ಹೊಂದಲ್ಲ, ದೇಶವಿಲ್ಲ. ಅದರ ಒಳಗೆ ಇದೋ, ಒಳಗೆ ಯಾವುದಕ್ಕೆ ಒಳಗೆ? ಏಕೆಂದರೆ ಒಂದರ ಒಳಗೆ ಇನ್ನೊಂದು ಆಗಲ್ಲ. ಒನ್ ಕೆನ್ ನಾಟ್ ಬಿ ಇನ್ಕ್ಲೂಡೆಡ್ ಇನ್ ಅದರ್ ಬಿಕಾಸ್ ಒನ್ ಕೆನ್ ನಾಟ್ ಎಕ್ಸಿಸ್ಟ್ ವಿತೌಟ್ ಸ್ವ್ಯಾಲೋಯಿಂಗ್ ದ ಅದರ್. ಈಚ್ ಒನ್ ಸ್ವ್ಯಾಲೋಸ್ ಈಚ್ ಅದರ್. ದಿಸ್ ಟೂ ಸ್ವ್ಯಾಲೋ ಈಚ್ ಅದರ್. ಒಂದು ಇನ್ನೊಂದನ್ನು ನುಂಗಿಬಿಡುತ್ತದೆ. ಅದನ್ನು ಇದು, ಇದನ್ನು ಅದು. ಎರಡು ಪರಸ್ಪರ ನುಂಗುತ್ತವೆ. ಅದನ್ನು ಇದು ನುಂಗುತ್ತದೆ, ಇದನ್ನು ಅದು ನುಂಗುತ್ತದೆ ಸೈಮಲ್ಟೇನಿಯಸ್ಲಿ. Waking and dream swallow each other simultaneously. What does it mean? It means neither of them exist independent of consciousness. The consciousness, the witnessing Atma alone exists. There are no states. States are only false imaginations, false impositions upon the one consciousness, one indivisible. ಒಂದೇ ಚೈತನ್ಯ, ಅದ್ವಿತೀಯ ಚೈತನ್ಯದಲ್ಲಿ ಎಚ್ಚರ ಕನಸುಗಳೆಂಬುದು ಸುಮ್ಮನೆ ಕಲ್ಪನಾ, ಅಧ್ಯಾಸ, ಭ್ರಾಂತಿ. ಅಂಥದ್ದಿಲ್ಲವೇ ಇಲ್ಲ. ಒಂದೇ ಅರಿವಿಕೆ, ಎರಡೆಂದು ಹೆಸರು. ಆ ಎರಡೆಂಬ ಯೋಚನೆ ಹೊಂದಲ್ಲ. ಹೌ ಆರ್ ದೇ ರಿಲೇಟೆಡ್ ಟು ಈಚ್ ಅದರ್? ನೋ ರಿಲೇಷನ್ಶಿಪ್. ವೈ? ಬಿಕಾಸ್ ಒಂದು ಇನ್ನೊಂದೆನ್ನುವುದು ಎರಡೆಂಬುದು ಊಹಿಸಿಕೊಂಡರೆ ಸಂಬಂಧ ಹೊಂದುತ್ತದೆ. ಇಫ್ ಯು ಕ್ಯಾನ್ ಥಿಂಕ್ ಆಫ್ ಟು, ರಿಲೇಷನ್ಶಿಪ್ ಕ್ಯಾನ್ ಬಿ ಎಸ್ಟಾಬ್ಲಿಷ್ಡ್. Relation, we can think of relationship if you can think of the two, but the very thought of two doesn't survive, doesn't sustain, doesn't get sustained. The thought of the two doesn't remain. Because how? Within the waking, you can't think of dream. Within the dream, there is no waking. When you are in waking, there is no dream. When you are in dream, there is no waking. When you come out of the dream, no waking. When you come out of the waking, there is no dream. That means in either way, you can't relate to each other. So where is the dream? When you are in waking, there is no dream. When there is when you are in when you are in dream, there is no waking. You can't exist simultaneously in both, or one after, neither sequentially nor simultaneously. Okay. ನೈದರ್ ಯು ಕ್ಯಾನ್ ಅಂದರೆ ಎರಡರಲ್ಲಿ ನೀವು ಒಟ್ಟಿಗೆ ಇರೋಕ್ಕಾಗಲ್ಲ, ಒಂದು ನಂತರ ಇನ್ನೊಂದು ಇರೋಕ್ಕಾಗಲ್ಲ. ಅಂದರೆ ಎರಡೆಂಬುದೇ ತಪ್ಪು. ಎರಡೆಂಬುದು ಹೇಗೆ ನೋಡಿದ್ದರೂ ಹೊಂದುತ್ತಾ ಇಲ್ಲ. ಇನ್ ವಾಟ್ ಎವರ್ ವೇ ಯು ಲುಕ್ ಎಟ್ ದೆಮ್, ಟು ಕೆನಾಟ್ ಎಕ್ಸಿಸ್ಟ್. ಓನ್ಲಿ ಒನ್ ಕಾನ್ಷಿಯಸ್ನೆಸ್ ಈಸ್ ಫಾಲ್ಸ್ಲಿ ಥಾಟ್ ಆಫ್ ಎಸ್ ಟು. Therefore it is a bhranti, it is a misunderstanding. Misunderstanding has no logic. Therefore it appears. Appearance is a falsity. False has no logic. Anything can appear in misunderstanding. Because it doesn't need a time and space. Doesn't need a logic. Because no logic is possible between them. No logical relationship. Neither spatial relationship nor temporal relationship between them. ಆ ಎರಡರ ಮಧ್ಯ ದೇಶ ಸಂಬಂಧ ಹೊಂದಲ್ಲ, ಕಾಲ ಸಂಬಂಧ ಹೊಂದಲ್ಲ, ಕೊನೆಗೆ ಎರಡೆಂಬುದೇ ಹೊಂದುತ್ತಾ ಇಲ್ಲ. Even the very idea of two doesn't work. Even the idea of two cannot be thought of. That means the very two dissolves. The very idea of two dissolves. ಎರಡೆಂಬು ಯೋಚನೆ ಮುಳುಗಿ ಹೋಗುತ್ತದೆ. ಸೈಮಲ್ಟೇನಿಯಸ್ಲಿ ಒಟ್ಟಿಗೆ ಒಂದನ್ನು ಒಂದು ತಿಂದು ಬಿಡುತ್ತವೆ, ಒಂದನ್ನು ಒಂದು ನುಂಗಿ ಬಿಡುತ್ತವೆ. ಎರಡೂ ಇಲ್ಲ, ಎರಡೂ ಇಲ್ಲದೆ ಹೋಗುತ್ತವೆ. ಅಂದರೆ ಅರ್ಥವೇನು? ಅರಿವೊಂದೇ ಇದೆ. ಓಕೆ, ಇವತ್ತು ಸಾಕು. ಮಿಕ್ಕದ್ದು ನಾಳೆ ಹೇಳೋಣ. ಇಟ್ ಈಸ್ 1 o'clock now. So we'll stop. Tomorrow we'll continue. And next class will continue. Om Shanti Shanti Shanti. Harihi Om Shri Gurubhyo Namah. Harihi Om Tat Sat.